ಹೊಸೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ವಡೇರಹಳ್ಳಿಯಲ್ಲಿ ಸುಮಾರು 50 ಲಕ್ಷ ವೆಚ್ಚದ ರಸ್ತೆ ಕಾಮಗಾರಿಗೆ ಯಲಹಂಕ ಶಾಸಕರಾದ ಎಸ್.ಆರ್. ವಿಶ್ವನಾಥ್ ಅವರು ಗುದ್ದಲಿ ಪೂಜೆ ನೆರವೇರಿಸಿದರು. ಇದೇ ವೇಳೆ ಸುದ್ದಿಗಾರರೊಂದಿಗೆ ಮಾತನಾಡಿದ ಶಾಸಕರು, ನಾನು ಅಭಿವೃದ್ಧಿ ಪರವಾಗಿದ್ದು ಚುನಾವಣೆಯಲ್ಲಿ ಸಮಯದಲ್ಲಿ ಮಾತ್ರ ರಾಜಕೀಯ ಮಾಡುತ್ತಿದ್ದು, ಅಭಿವೃದ್ಧಿ ವಿಷಯದಲ್ಲಿ ಯಾವುದೇ ಪಕ್ಷ ನೋಡದೆ ಯಾರೇ ಬಂದರೂ ಕೆಲಸ ಕಾರ್ಯಗಳನ್ನು ಮಾಡಿಕೊಳ್ಳುತ್ತೇನೆ, ತಾರತಮ್ಯ ಮಾಡುವುದಿಲ್ಲ ಎಂದರು. ಹೊಸೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ವಡೇರಹಳ್ಳಿಯಲ್ಲಿ 50 ಲಕ್ಷ ರೂಪಾಯಿದು ರಸ್ತೆ ಪೂಜೆಯನ್ನು ಮಾಡಿದ್ದೀವಿ. ಈ ಊರಿಗೆ ಮೊದಲಿಂದನೂ ಸ್ವಲ್ಪ ಅನುದಾನಗಳನ್ನು ಕೊಟ್ಕೊಂಡು ಬಂದಿದ್ದೀವಿ. ನಮ್ಮ ಕಾರ್ಯಕರ್ತರು ಹಿಂದೆ ಎಲ್ಲ ಕೂಡ ಒತ್ತಾಯವನ್ನು ಮಾಡಿ ಒಂದಷ್ಟು ಮಾಡಿದ್ವಿ. ಆದರೂ ಕೂಡ ಈಗ ನಗರ ಬೆಳೆದಿದೆ. ಇದು ಭಾಳ ಪ್ರಮುಖವಾಗಿ ರಸ್ತೆ ಎರಡೂ ಬದಿ ಕಾಂಕ್ರೀಟ್ ಡ್ರೈನೇಜ್ ಆಗಬೇಕು ಅಂತಕ್ಕಂಥದ್ದು ಬೇಡಿಕೆ. ಸೊ ನಮ್ಮ ಮುಖಂಡರುಗಳು ಮತ್ತು ವಿಶೇಷವಾಗಿ ಇತ್ತೀಚೆಗೆ ಸೋಮಶೇಖರ್ ಅವರು ಕೂಡ ಬಂದು ನಮ್ಮೂರಿನ ಕೆಲಸ ಮಾಡಬೇಕು, ಒಗ್ಗಟ್ಟಾಗಿ ನಾವು ಇರ್ತೀವಿ ಅಂತಕ್ಕಂಥ ಸಾಕಷ್ಟು ಮಾತುಕತೆ ಮಾಡಿದ್ವಿ ನಾವೆಲ್ಲ ಕೂಡ. ಇದಕ್ಕೆ ಈಗ 50 ಲಕ್ಷ ಸಾಲಲ್ಲ, ಇದಕ್ಕೆ ಹೆಚ್ಚುವರಿ ಅನುದಾನವನ್ನು ಕೂಡ ನಾನು ಕೊಡ್ತೀನಿ. ಈಗಾಗಲೇ ನಮ್ಮ ಗುತ್ತಿಗೆದಾರರು ಹೇಳಿದ್ದೀನಿ, ನನ್ನ ಹತ್ರ ಬರಲಿ ಮಾತುಕತೆ ಮಾಡಿದ್ಮೇಲೆ NDAನಲ್ಲೂ ಕೂಡ ಇದಕ್ಕೆ ಇನ್ನೊಂದು 25 ಲಕ್ಷ ಹಾಕಿದ್ದೀನಿ. ಸೊ ಅದು ಸಾಲಲ್ಲ, ಇದಕ್ಕೆ ಇನ್ನೊಂದು ಹೆಚ್ಚು ಕಮ್ಮಿ 1 ಕೋಟಿ ರೂಪಾಯಿವರೆಗೂ ಈ ಊರವರೆಗೂ ಮಾಡಬೇಕಾಗ್ತದೆ. ಸೊ ಇವತ್ತು ನಾನು ಅಭಿವೃದ್ಧಿ ಪರ ಎಲೆಕ್ಷನ್ ಟೈಮಲ್ಲಿ ಮಾತ್ರ ನಾನು ಪಾಲಿಟಿಕಲ್ ಮಾಡ್ತೀನಿ. ಮಿಕ್ಕಿದ ಟೈಮಲ್ಲಿ ಯಾವುದೂ ಪಕ್ಷ ನೋಡೋಕ್ಕೆ ಹೋಗಲ್ಲ. ಯಾರೇ ಬಂದರೂ ಕೂಡ ಕೆಲಸ ಕಾರ್ಯಗಳನ್ನು ಮಾಡ್ಕೊಂಡು ಹೋಗಬೇಕು. ಯಾಕಂದರೆ ಇವತ್ತು ದಾಸನಪುರ ಹೋಬಳಿ, ನಾನು ನೋಡಿದಂಥ ದಾಸನಪುರ ಹೋಬಳಿಗೂ ಈಗೂ ಭಾಳ ವ್ಯತ್ಯಾಸ ಐತೆ. ನಗರೀಕರಣ ಆಗೈತೆ, ಇವತ್ತು ಸಿಟಿ ಬೆಳೆದಂಗೆ ಬೆಳೀತಾ ಐತೆ ಅದು. ಸೊ ಇದಕ್ಕೆ ನಮಗೆ ಅನುದಾನ ಸಿಕ್ಕಾಪಟ್ಟೆ ಬೇಕಾಗ್ತದೆ. ಆದರೆ ಈಗಿನ ಈ ಸರ್ಕಾರದಲ್ಲಿ ಒಂದು ಸ್ವಲ್ಪ ಅನುದಾನದ ಸ್ವಲ್ಪ ಕೊರತೆ ಐತೆ. ಯಾಕಂದರೆ ಈ ಗ್ಯಾರಂಟಿಗಳಿಗೆ ಹೆಚ್ಚಿನ ದುಡ್ಡನ್ನು ಕೊಟ್ಟು ಅಭಿವೃದ್ಧಿಗೆ ಸ್ವಲ್ಪ ಕಡಿತ ಆಗ್ತಾಯಿದೆ. ಆದರೂ ಕೂಡ ಶಕ್ತಿ ಮೀರಿ ನಾನು ಸರ್ಕಾರದಿಂದ ತಂದು ಯಾರೇ ಇದ್ದರೂ ಕೂಡ ತಂದು ತೊಗೊಂಬರ್ತಾ ಇದ್ದೀನಿ. ನಾವು ಇನ್ನೂ ಒಂದು 30 ಕೋಟಿ ರೂಪಾಯಿ ಈಗಿನ ಮುಖ್ಯಮಂತ್ರಿಗಳು ಕೂಡ ಮನವಿ ಪತ್ರವನ್ನು ಕೊಟ್ಟಿದ್ದೀನಿ ಗ್ರಾಮಾಂತರ ಪ್ರದೇಶಕ್ಕೆ ಬೇಕು ಅಂತೇಳಿ. ಮತ್ತು ನೆಲಮಂಗಲ ಡೆವಲಪ್ಮೆಂಟ್ ಅಥಾರಿಟಿಯಿಂದ ಕೂಡ 12 ಕೋಟಿ ರೂಪಾಯಿ ಚೀಫ್ ಇಂಜಿನಿಯರ್ ಹತ್ರ ಇದೆ, ಮಂಜೂರಾತಿಗೆ ಆಗ್ತದೆ. ಅದು ಹೋಗಿ ಮತ್ತೆ BA ಮಾಡಿ ಬಂದು CM ಅವ್ರ ಹತ್ರ ಆಗಬೇಕು. ಅದು ಕೂಡ ಈ ಪಂಚಾಯತಿಗೆ ಜಾಸ್ತಿ ಅನುದಾನವನ್ನು ಕೂಡ ನಾನು ಕೊಟ್ಟಿದ್ದೀನಿ ಅಂತಕ್ಕಂಥ ಮಾತನ್ನು ಹೇಳಿ, ಇವತ್ತು ವಿಶೇಷವಾಗಿ ಸೋಮಶೇಖರ್ ಮತ್ತು ಅವರೆಲ್ಲ ಸ್ನೇಹಿತರು ಇವತ್ತು ಪೂಜೆಗೆ ಬಂದು ನಮ್ಮ ಜೊತೆಯಲ್ಲಿದ್ದು, ಕೆಲಸ ಕಾರ್ಯದಲ್ಲಿ ನಾವು ಯಾವುದು ರಾಜಕೀಯ ಬೇಡ, ಆಯಿತು ಕೆಲವು ಅನೇಕ ನಾವು ಮಾಡಿರ್ತೀವಿ, ಅವರು ಕೆಲವು ವ್ಯತ್ಯಾಸಗಳಾಗಿರ್ತವೆ, ಅವೆಲ್ಲವನ್ನು ಸರಿ ಮಾಡಿಕೊಂಡು ಶಾಂತಿಯಾಗಿ ನಮ್ಮೂರಿನ ಕೆಲಸ ಏನಾಗಬೇಕೋ ಒಟ್ಟಾಗಿ ಹೋರಾಟ ಮಾಡಿ ತಂದು ಕೆಲಸಗಳನ್ನು ಮಾಡ್ಕೊಂಡು ಹೋಗೋಣ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ಇದೇ ಸಮಯದಲ್ಲಿ ಯಲಹಂಕ ಶಾಸಕರಾದ ಎಸ್.ಆರ್. ವಿಶ್ವನಾಥ್, ಗ್ರಾಮಾಂತರ ಮಂಡಳ ಅಧ್ಯಕ್ಷ ಎಂ. ರಾಮಮೂರ್ತಿ, ಹೆಸರುಘಟ್ಟ ಗ್ರಾಮ ಪಂಚಾಯಿತಿ ಮಾಜಿ ಸದಸ್ಯರಾದ PK ರಾಜಣ್ಣ, ಬಿಜೆಪಿ ಮುಖಂಡರಾದ ಮುನಿರಾಜು, ಅರುಣ್ ಕುಮಾರ್ ಸೇರಿದಂತೆ ನೂರಾರು ಬಿಜೆಪಿ ಕಾರ್ಯಕರ್ತರು, ವಡೇರಹಳ್ಳಿಯ ಗ್ರಾಮಸ್ಥರು ಉಪಸ್ಥಿತರಿದ್ದರು. ವರದಿ ಹನುಮಂತರಾಜು, ಯಲಹಂಕ. ಮೆಂಡು ನ್ಯೂಸ್ ನೆಟ್ವರ್ಕ್, ಸತ್ಯದ ಕನ್ನಡಿ.